ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಆರೋಪದ ಬಗ್ಗೆ ಅಮಿತ್ ಶಾ ಅವರು ರಿಯಾಕ್ಟ್ ಮಾಡಿ ಆಗಿದೆ. ನಿನ್ನೆ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು, ಇಂಥ ಕೃತ್ಯಗಳನ್ನ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಸಹಿಸೋದಿಲ್ಲ, ನಾರಿ ಶಕ್ತಿ ಪರವಾಗಿ ಯಾವಾಗಲೂ ಇರುತ್ತೆ ಅಂತ ಹೇಳಿ ಅಮಿತ್ ಶಾ ಆಲ್ರೆಡಿ ರಿಯಾಕ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಖುದ್ದು ಕುಮಾರಸ್ವಾಮಿ ಅವರಿಂದಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರಂತೆ ಅಮಿತ್ ಶಾ. ಫೋನ್ ಮೂಲಕ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಪ್ರಜ್ವಲ್ ವಿರುದ್ಧ ತೆಗೆದುಕೊಂಡ ಕ್ರಮದ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪಕ್ಷದಿಂದ ಅಮಾನತು ಮಾಡಿರೋದಾಗಿಯೂ ಕೂಡ ತಿಳಿಸಿದ್ದಾರೆ ಕುಮಾರಸ್ವಾಮಿ. ಯಾಕಂತಂದ್ರೆ ಅಮಿತ್ ಶಾ ಅವರು ಬಂದ ಸಂದರ್ಭದಲ್ಲಿ ಸಹಜವಾಗಿ ಪ್ರಶ್ನೆಗಳು ಹೇಳುತ್ತೆ. ನಿಮ್ಮ ಮೈತ್ರಿ ಪಕ್ಷ, ನೀವು ನಿಮ್ಮ ಪಕ್ಷದವರು ಎಲ್ಲರೂ ಕೂಡ ಕ್ಯಾಂಪೇನ್ ಮಾಡಿದ್ದೀರಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ, ಅವರ ಪರವಾಗಿ ಇಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧ ಈ ರೀತಿ ಆರೋಪ ಬಂದಿದೆಯಲ್ಲ, ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳಿ ಅಮಿತ್ ಶಾರನ್ನ ಕೇಳೋ ಸಾಧ್ಯತೆ. ಹೀಗಾಗಿ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅಮಿತ್ ಶಾ ಅವರು ಸದ್ಯಕ್ಕೆ. ಮತದಾರರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತೆಗೆದುಕೊಳ್ಳುವಂತಹವರಿಂದ ಬೇರೆ ಏನನ್ನೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ ಕೊಡಲಿಲ್ಲ ಅಂತಂದ್ರೆ ಗವರ್ಮೆಂಟ್ ಇಂದ ಸಿಗೋ ಎಲ್ಲಾ ಸೌಲಭ್ಯಗಳನ್ನ ಕಟ್ ಮಾಡ್ತೀವಿ ಅಂತ ಒಬ್ಬ ಶಾಸಕ ಹೇಳಿರೋದು. ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ, ನಮಗೆ ಮತ ನೀಡಲಿಲ್ಲ ಅಂತಂದ್ರೆ ನಿಮಗೆ ಸವಲತ್ತುಗಳು ಯಾವುದು ಸಿಗೋದಿಲ್ಲ ಅಂತ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ರಾಜು ಕಾಗೆ ಈ ರೀತಿ ಹೇಳಿಕೆ ಕೊಟ್ಟಿರೋದು. ನನಗೆ ಕಳೆದ ಸಾರಿ 400 ಮತಗಳು ಕಡಿಮೆ ಬಂದು ನಿಮ್ಮ ಊರಿಂದ, ಈ ಸಾರಿ ಏನಾದರೂ ಜಾಸ್ತಿ ಲೀಡ್ ಕೊಡಲಿಲ್ಲ ಅಂತಂದ್ರೆ ಕರೆಂಟ್ ಕಟ್ ಮಾಡ್ತೀವಿ. ನಿಮ್ಮ ಮನೆಯಿಂದ ತಂದು ಕೊಡ್ತಿದ್ದೀರಾ ರಾಜು ಕಾಗೆ ಅವರ ಕರೆಂಟನ್ನು? ಈ ರೀತಿ ಮಾತಾಡೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟವರು ಯಾರು? ಮತದಾರರನ್ನ ಗುಲಾಮರು ಅನ್ಕೊಂಡ್ರ ಅಥವಾ ನಿಮ್ಮ ಮನೆಯ ಅಜ್ಜಿತ್ ದಾಳ್ ಅನ್ಕೊಂಡ್ರ? ಏನ್ ಹೇಳಿದಾರೆ ಅವರು ಒಂದ್ಸರಿ ಕೇಳಿಸ್ಕೊಡಿ. ಮಠಗಳು ನನಗೆ ಕಡಿಮೆ ಬಿದ್ದಿದ್ದಾವು 400. ಮಂಗಾವತಿ ಜುಗುಳ್ ಶಾಪುರದವ್ರ ಪಾಪ ಅವ್ರಿಗೆ ಏನಾಗ ಬರಂಗಿಲ್ಲ. ನಾವು ಯಾಕ್ರಿ ಗೌಡ್ರ ಯಾಕ್ರೆ ನೀವು ಹೆಚ್ಚು ಕೊಟ್ಟಿದ್ರೆ ನೀವು ಹೆಂಗೆ ಮಾತಾಡ್ರೆ ಭಯ ಹುಳ ಬೀಳ್ತಾವ. ಅದಕ್ಕೆ ಈಗ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ. ಹೆಚ್ಚಿಗೆ ಮತ ಇಲ್ಲ ಅಂದ್ರೆ ನಾವು ಏನ್ ನಿಮ್ಮದು ಕರೆಂಟ್ ಕಟ್ ಮಾಡಕದೀವು ಉಳಿದು ಬ್ಯಾರಿ. ಅದಕ್ಕೆ ಬೇಕಾಗಿಲ್ಲ. ಅದು ನಾವು ಹೆಂಗೆ ಮಾತಾಡಿದ್ರೆ ಹಂಗೆ ನಡ್ಕೊತಾನೆ ಗೌಡ್ರ ಮಂಗಾವತಿ ಗೌಡ್ರ. 400 ಮಠಗಳು ನನಗೆ ಕಡಿಮೆ ಬಿದ್ದಿದ್ದಾವು. ರೈಟ್, ಇವಷ್ಟು ಇವತ್ತಿನ ಬಿಗ್ ಮಾರ್ನಿಂಗ್ನ ಸುದ್ದಿ. ಮುಂದಿನ ಭಾಗದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಗಂಭೀರ ಆರೋಪ ಏನಿದೆ, ಇದರ ತನಿಖೆಯನ್ನು ನಡೆಸ್ತಾ ಇರುವ SIT ಟೀಮ್ ಹಾಸನಕ್ಕೆ ಭೇಟಿ ನೀಡಿ ಅಲ್ಲಿಂದ ಮಾಹಿತಿಗಳನ್ನು ಕಲೆ ಹಾಕುವ ಸಾಧ್ಯತೆ ಇದೆ. ಇದರ ಮತ್ತಷ್ಟು ವಿವರಣೆ ನಿಮ್ಮ ಮುಂದೆ ಬ್ರೇಕ್ ಆದ್ಮೇಲೆ.